ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಪ್ರತಿ ವರ್ಷದಂತೆ 5ನೇ ವರ್ಷವಾಗಿ ಕರ್ನಾಟಕ ಮಾದಿಗ ದಂಡೋರ ಹಾಗೂ ಅಂಬೇಡ್ಕರ್ ಯುವ ಸೇನೆ ಪದಾಧಿಕಾರಿಗಳು ಹಮ್ಮಿಕೊಳ್ಳಲಾಗಿದ್ದ ಪಟ್ಟಣದ ಗಾಂಧೀಜಿ ಚಿತಾಭಸ್ಮದಿಂದ ಸಾವಿರಾರು ವಿದ್ಯಾರ್ಥಿಗಳು ಬೆಳಕಿನ ಕಿರಣವಾಗಿ ಮೇಣದ ದೀಪವನ್ನು ಕೈಯಲ್ಲಿ ಹಿಡಿದುಕೊಂಡು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನು ಪ್ರತಿ ವರ್ಷ ಡಿಸೆಂಬರ್ 6ರಂದು ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಂಬೇಡ್ಕರ್ ಅವರು 1956ರ ಡಿಸೆಂಬರ್ 6ರಂದು ದೆಹಲಿಯಲ್ಲಿ ನಿಧನರಾದರು. ಈ ದಿನವನ್ನು ಕೇವಲ ಶೋಕಾಚರಣೆಯ ದಿನವನ್ನಾಗಿ ಮಾತ್ರವಲ್ಲದೆ ಅವರ ಅಪ್ರತಿಮ ಕೊಡುಗೆಗಳನ್ನು ಸ್ಮರಿಸುವ ಮತ್ತು ಅವರ ತತ್ವಗಳಿಗೆ ಮರುಬದ್ಧರಾಗುವ ದಿನವನ್ನಾಗಿಯೂ ಆಚರಿಸಲಾಗುತ್ತದೆ. ಮಹಾಪರಿನಿರ್ವಾಣ ಎಂದು ಕರೆಯಲು ಕಾರಣವೇನು? ಪರಿನಿರ್ವಾಣ ಎಂಬುದು ಬೌದ್ಧ ಧರ್ಮದ ಪ್ರಮುಖ ಪರಿಕಲ್ಪನೆಯಾಗಿದೆ. ಇದರರ್ಥ ಮರಣಾಂತರ ನಂತರ ಲೌಕಿಕ ದುಃಖಗಳು ಮತ್ತು ಪುನರ್ಜನ್ಮದ ಚಕ್ರದಿಂದ ಸಂಪೂರ್ಣ ಬಿಡುಗಡೆ ಅಥವಾ ಮೋಕ್ಷವನ್ನು ಹೊಂದುವುದು. ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು. ಬೌದ್ಧ ಧರ್ಮದ ತತ್ವಗಳ ಪ್ರಕಾರ ಜ್ಞಾನೋದಯ ಪಡೆದ ವ್ಯಕ್ತಿಯ ಮರಣವನ್ನು ಮಹಾ ಪರಿನಿರ್ವಾಣ ಎಂದು ಕರೆಯಲಾಗುತ್ತದೆ. ಅಂಬೇಡ್ಕರ್ ಅವರ ಬೌದ್ಧ ಧರ್ಮದ ಸ್ವೀಕಾರ ಮತ್ತು ಸಮಾಜಕ್ಕೆ ಅವರು ನೀಡಿದ ಜ್ಞಾನದ ಬೆಳಕಿನ ಗೌರವ ಅರ್ಥವಾಗಿ ಅವರ ಪುಣ್ಯತಿಥಿಯನ್ನು ಮಹಾಪರಿನಿರ್ವಾಣ ದಿನ ಎಂದು ಕರೆಯಲಾಗುತ್ತದೆ. ಈ ದಿನದ ಮಹತ್ವ: ಸ್ಮರಣೆ ಮತ್ತು ಗೌರವ, ಸಮಾಜದಲ್ಲಿನ ಅಸ್ಪೃಶ್ಯತೆ, ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿ ದೀನ ದಲಿತರಿಗೆ ಮತ್ತು ಮಹಿಳೆಯರಿಗೆ ಸಮಾನತೆಯ ಹಕ್ಕನ್ನು ಕೊಡಿಸಲು ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟ ಮಹಾನ್ ನಾಯಕನಿಗೆ ಗೌರವ ಸಲ್ಲಿಸುವ ದಿನವಿದು. ಭಾರತಕ್ಕೆ ಭದ್ರ ಬುನಾದಿಯಾದ ಸಂವಿಧಾನವನ್ನು ರಚಿಸುವಲ್ಲಿ ಅವರ ಪಾತ್ರವನ್ನು ಈ ದಿನ ಸ್ಮರಿಸಲಾಗುತ್ತದೆ. ಪ್ರಜಾಪ್ರಭುತ್ವ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವದ ಮೌಲ್ಯಗಳನ್ನು ಅವರು ಎತ್ತಿ ಹಿಡಿದಿದ್ರು. ಅವರ ಜೀವನ ಮತ್ತು ಹೋರಾಟವು ಇಂದಿನ ಪೀಳಿಗೆಯು ಅನ್ಯಾಯವನ್ನು ಎತ್ತಿ ಹಿಡಿದು ಹೋರಾಟದ ಮೂಲಕ ನ್ಯಾಯವನ್ನು ಪಡೆಯುವ ದಾರಿ ತೋರಿಸಿಕೊಟ್ಟ ಮಹಾನಾಯಕರವರು. ಅವರ ಆಶಯಗಳನ್ನು ಅನುಸರಿಸುತ್ತಿರುವಂತಹ ಕೋಟ್ಯಾನುಕೋಟಿ ಜನರು ಈ ದಿನವನ್ನು ಈ ವಿಷಯವಾಗಿ ಕೂಡ್ಲಿಗಿಯಲ್ಲಿ ಮೇಣದ ದೀಪವನ್ನು ಜ್ಞಾನದೀಪವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನವನ್ನು ದೀಪ ಬೆಳಗಿಸುವುದರ ಮೂಲಕ ತಹಸೀಲ್ದಾರ್ ಆದಂತಹ ವಿ.ಕೆ. ನೇತ್ರಾವತಿ ಅವರು ಹಾಗೂ ಪಿಎಸ್ಐ ಪ್ರಕಾಶ್ ಸಿ ಸಂಘಟನೆ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಸಾಲುಮನಿ, ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷರು ಪಿ. ಸಂತೋಷಕುಮಾರ, ಕೆ. ಮಹೇಶ ಹೆಗ್ಡಾಳ, ಕಾರ್ಮಿಕ ಮುಖಂಡರುಗಳಾದ ಗುನ್ನಳ್ಳಿ ರಾಘವೇಂದ್ರ, ಸಿಪಿಐ ಪಕ್ಷದ ಮುಖಂಡ ಈರಣ್ಣ, ಕೆ. ತಿಪ್ಪೇಸ್ವಾಮಿ, ಅಮ್ಮನಕೆರೆ ಟಿ. ನಾಗರಾಜ್ ಹೆಚ್, ವೀರೇಶ್ ಉಪ್ಪಾರ್, ರಾಘವೇಂದ್ರ ಹಲವರು ಅಧಿಕಾರಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸ್ವಲ್ಪ ಮುಂದಕ್ಕೆ ಈ ಕೈ ಮುಂದಕ್ಕೆ ಹೋಲ್ ಸರ್ ಕಾಣ್ದ ತರವಂಡ ನ್ಯೂಸ್ ರಿಪೋರ್ಟ್ ವೀರೇಶ್ ಹೆಚ್, ನಾಗಲಪುರ, ವಿಜಯನಗರ.